स्वागत है आपका एम के न्यूज चैनल में। मैं आपके साथ मोहम्मद यासीन नईकुड़ी। कर्नाटक शहर बीजापुर में 9 करोड़ का काम की हुई शुरुआत। बीजापुर शहर के गोल गुम्बज के सामने मिनिस्टर एमबी पाटिल की मौजूदगी में भूमि पूजा करके काम की शुरुआत की गई थी। इसी मौके पर मिनिस्टर एमबी पाटिल, एमएलए विठल कटंगनोंद, एक्स उपमेयर और वार्ड नंबर 18 के कॉर्पोरेटर दिनेश हल्ली, कांग्रेस मुखंड अब्दुल हमीद मुशर्रफ, अपर जिला सरकारी वकील एसएस कादरी समेत कई सियासती और सामाजिक लोग रहे मौजूद। इसी के चलते हमारे माध्यम से मिनिस्टर एमबी पाटिल, वार्ड नंबर 18 के कॉर्पोरेटर दिनेश हल्ली, अपर जिला सरकारी वकील एसएस कादरी ने बात करते हुए विस्तृत जानकारी दी। महात्मा गांधी नगर योजना से रिलीज हुए फंड पर भी बात की। आइए देखते हैं। तो महानगर पालिका ನಮ್ಮ ರಾಜ್ಯ ಸರ್ಕಾರ ಇವತ್ತು ಮಹಾತ್ಮ ಗಾಂಧಿ ನಗರ ಯೋಜನಾ ಇದರಲ್ಲಿ ಇಲ್ಲಿ ಸುಮಾರು 1.5 ಕೋಟಿ, ಒಟ್ಟಾರೆ ಈ ವಾರ್ಡ್ಗೆ 3.5 ಕೋಟಿ ರೂಪಾಯಿ, ಹಾಕಿಂ ಚೌಕ್ ನಲ್ಲಿ ಈಗ ಇನ್ನೊಂದು ರಸ್ತೆ ಕಾಮಗಾರಿಗಳ 3 ಕೋಟಿ ರೂಪಾಯಿಯಿಂದ ನಾವು ತೆಗೆದುಕೊಳ್ತಾ ಇದೀವಿ. ಇನ್ನು 10 ದಿವಸಗಳಲ್ಲಿ ನಮ್ಮ ಫೈನಾನ್ಷಿಯಲ್ ಅಪ್ರೂವಲ್ ಕೂಡ ಬರ್ತದೆ. ಮೊನ್ನೆ ಟೆಕ್ನಿಕಲ್ ಇನ್ನೊಂದು ಬೋರ್ಡ್ ಮೀಟಿಂಗ್ ಆಗಬೇಕಾಗಿದೆ. ಆ ಬೋರ್ಡ್ ಮೀಟಿಂಗ್ ನಂತರ ಇನ್ನು 140 ಕೋಟಿ ರೂಪಾಯಿ ಟೋಟल ಒಟ್ಟಾರೆ 150 ಕೋಟಿ ರೂಪಾಯಿ ಅಭಿವೃದ್ಧಿ नगर मत क्षेत्र का ಆಗ್ತದೆ. अभी यहाँ पे जो रोड का काम किया है 1.5 करोड़ का काम है. इस वार्ड में 3.5 करोड़ का काम हो रहा है और हाकिम चौक में भी 2 करोड़ को काम अभी करने का है. और अभी 140 करोड़ महात्मा गांधी नगर योजना में टेक्निकल अप्रूवल हुआ है राज्य सरकार में. वो फाइनेंशियल अप्रूवल अभी 8-10 दिन में फाइनेंशियल अप्रूवल होने के बाद बहुशः 10 दिन के बाद और सब काम जो है वो काम हम लेंगे. और 150 करोड़ टोटली विजयपुर नगर में रोड, ड्रेनेज और इतर और अदर फैसिलिटीज के लिए. ಪ್ರಪ್ರಥಮವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಇವತ್ತು ಹಕೀಂ ಚೌಕ್ ಟು ನಮ್ಮ ಗೋಲ್ ಗುಂಬಸ್ ರೋಡು ತುಂಬಾ ದಿನಗಳಿಂದ ಎಲ್ಲ ಸಾರ್ವಜನಿಕರ ಬೇಡಿಕೆ ಆಗಿತ್ತು. ಇದೊಂದು ರೋಡು ತುಂಬಾ ವರ್ಷಗಳಿಂದನೂ ಕೂಡ ಆಗಿರಲಿಲ್ಲ. ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಎಂಬಿ ಪಾಟೀಲ್ ಸಾಹೇಬರು ಬಂದು ಗೋಲ್ ಗುಂಬಸ್ ಇಂದ ಹಕೀಂ ಚೌಕ್ ವರೆಗೂ ಹಾಗೂ ಲೇಡೀಸ್ ಹಾಸ್ಟೆಲ್, ಅರುಣ್ ಶಿಕಾರಿ ಇವತ್ತು ಒಟ್ಟು 3.5 ಕೋಟಿಗೆ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ಇನ್ನೂ ಕೂಡ ನಮಗೆ ಟೋಟಲಿ ನನ್ನ ವಾರ್ಡ್ಗೆ 9 ಕೋಟಿಗಳ ಅನುದಾನ ಬಂದಿದೆ. ಈಗ ಕಾಮಗಾರಿ ನಾಳೆಯಿಂದನೇ ಎಲ್ಲರೂ ಚಾಲನೆ ಮಾಡಲಾಗ್ತದೆ. ನಮ್ಮ ವಾರ್ಡಿನ ಜನತೆ ಪರವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೂ, ನಮ್ಮ ಉಸ್ತುವಾರಿ ಸಚಿವರು ಸಾಹೇಬ್ರಿಗೂ, ನಮ್ಮ ಕಡಗೊಂಡ ಸಾಹೇಬ್ರಿಗೂ, ನಮ್ಮ ಜನತೆಯ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಸರ್, ನೀವು ಇಷ್ಟು ಚಲೋ ಕೆಲಸ ಮಾಡಾಕ್ತೀರಿ. ವಾರ್ಡ್ ಮಂದಿನೂ ನಿಮಗೆ ಬಹಳ ಇದು ಕಾಂಗ್ರೆಸ್ ಕೊಡ್ಲಿಕ್ಕಿತ್ತಾರ. ನೀವು ಇಂಥ ಕೆಲಸ ಹೇಗ್ ಮಾಡ್ಲಾಕ್ತೀರಿ ಅಂತ ಹೇಳಿ ಎಲ್ಲ ನನ್ನ ವಾರ್ಡ್ನ ಜನತೆ ಆಶೀರ್ವಾದದಿಂದ, ನಮ್ಮ ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ, ನನ್ನ ಸ್ನೇಹಿತರ ಬಳಗದಿಂದ ನನಗೆ ಈ ಒಂದು ಕೆಲಸ ಮಾಡಕ್ಕೆ ಸಾಧ್ಯ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಅಲ್ಲದೆ ನನ್ನ ವಾರ್ಡ್ನ ಜನತೆ ಪ್ರತಿಯೊಂದಕ್ಕೂ ಸಮೇತ ನನಗೆ ಸಾಥ್ ಕೊಡ್ತಿರೋದು ಅದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇನ್ನೂ ಹೆಚ್ಚಿನ ನನ್ನ 2.5 ವರ್ಷ ಅಧಿಕಾರ ಇದೆ. ಆದಷ್ಟು ಪ್ರಾಮಾಣಿಕವಾಗಿ ಎಲ್ಲಾ ಕೆಲಸಗಳನ್ನು ಮಾಡ್ತೀನಿ ಅನ್ನೋ ವಿಶ್ವಾಸ ನಾನು ನನ್ನ ವಾರ್ಡ್ ಜನತೆಗೆ ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 9 ಕೋಟಿ ಸರ್, ಗೋಲ್ ಗುಂಬಸ್ ಟು ಹಕೀಂ ಚೌಕ್ ರೋಡ್ ತುಂಬಾ ದಿವಸದಿಂದ ಹದಗೆಟ್ಟು, ಅದು ಪವಾಡ ಬಸವೇಶ್ವರ ಗುಡಿ ರೋಡ್ ಆಗಿರ್ಬೋದು, ನಮ್ಮ ಲೇಡೀಸ್ ಹಾಸ್ಟೆಲ್ ಗುಡಿ ರೋಡ್ ಆಗಿರ್ಬೋದು, ಅರುಣ್ ಶಿಕಾರಿ ಓಡಿ ಸುಂದರೇಶ್ವರ ಗುಡಿ ರೋಡ್ ಆಗಿರ್ಬೋದು, ಇನ್ನೂ ಅನೇಕ, ಆಮೇಲೆ ನಮ್ಮ ಜಾಡರವಣಿ, ವಡ್ರವಣಿನಲ್ಲಿ ತುಂಬಾ ದಿನದಿಂದ ಯುಜಿಡಿ ವರ್ಕ್ ಹಾಗೂ ಮಳೆ ನೀರು ಹೋಗುವಂತ ಚರಂಡಿ ಇರಲಿಲ್ಲ. ಆ ಎಲ್ಲಾ ಕಾರ್ಯಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।